ನಾನೇನಂತ ದೊಡ್ಡ ಟ್ರಾವೆಲರ್ ಅಲ್ಲ. ಭುವನೇಶ್ವರಕ್ಕೆ ಬಂದು ಇಷ್ಟೊಂದು ದಿನ ಆದ್ರೂ ಕೂಡ ನಾನು ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ. ಇವತ್ತು ನನಗೆ ಪುರಿಗೆ ಹೋಗೋಣ ಅಂತ ಅನ್ನಿಸ್ತು. ಯಾಕಂದ್ರೆ ನನ್ನ ಫ್ರೆಂಡ್ ಮತ್ತೆ ನಂಗೆ ಇಬ್ಬರಿಗೂ ಆಫ್ ಇದ್ದಿದ್ರಿಂದ ಸೊ ಲಾಸ್ಟ್ ನೈಟ್ ಡಿಸೈಡ್ ಮಾಡಿಬಿಟ್ಟು ಬೆಳಗ್ಗೆನೆ ಎದ್ಬಿಟ್ಟು 4 ಗಂಟೆಗೆ ಪುರಿಗೆ ಹೋಗೋಣ ಅಂತ ಹೊರಟ್ವಿ. ಬೆಳಗ್ಗೆ 5 ಗಂಟೆನೆ ಎಷ್ಟೊಂದು ಬೆಳಕಿದೆ ನೋಡಿ. ಈಸ್ಟಲ್ ಕೋಸ್ಟ್ ಅಲ್ಲಿ ಇರೋದ್ರಿಂದ ಇದು ಸ್ವಲ್ಪ ಬೇಗನೆ ಬೆಳಕು ಹರಿಯುತ್ತೆ ಇಲ್ಲಿ. ಸೊ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಇದು ಭುವನೇಶ್ವರ್ ರೈಲ್ವೆ ಸ್ಟೇಷನ್. ನಾವು ಹತ್ರ ಎಂಟ್ರೆನ್ಸ್. ಇಲ್ಲಂತೂ ಬರ್ಡ್ಸ್ ಅಂತೂ ಸಖತ್ತಾಗಿ ಸೌಂಡ್ ಮಾಡ್ತಿದ್ವಿ ಚಿಲಿಪಿಲಿ ಅಂತ. ಈ ಥರ ಏನಾದರೂ ಬರ್ಡ್ಸು ಎನಿಮಲ್ಸ್ ಕಂಡುಬಿಟ್ರೆ ಅದನ್ನ ಸ್ವಲ್ಪ ಯಾಸ ಮಾಡ್ಕೊಂಡು ನೋಡ್ಕೊಂಡು ಹೋಗೋ ಹ್ಯಾಬಿಟ್ಸ್ ಜಾಸ್ತಿ ನನಗೆ. ಆ ಥರ ಮಾಡಿಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟಾಗೋಯ್ತು ರೈಲ್ವೆ ಸ್ಟೇಷನ್ ಒಳಗಡೆ. ಅಲ್ಲಿ ನೋಡಿದ್ರೆ ಟ್ರೈನ್ ಕೂಡ ಡಿಲೇ ಆಗಿತ್ತು. ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಆಮೇಲೆ ನೋಡಿದ್ರೆ ಟ್ರೈನು 4ನೇ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಅಂತ ಕಾಯ್ತಾ ನಿಂತಿದ್ವಿ. ಅದು 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಪಾಸ್ ಆಗಿ ಹೋಗ್ಬಿಟ್ಟಿದೆ, ನಮಗೆ ಗೊತ್ತೇ ಇಲ್ಲ. ಸೊ ನಮಗೆ ಮೊಯ ಆಗೋಯ್ತು. ನೆಕ್ಸ್ಟ್ ಟ್ರೈನ್ ಯಾವ್ದು ಬರುತ್ತೆ ಅಂತ ನೋಡಿಕೊಂಡು ಹೋಗೋಣ ಬಿಡು, ಹೆಂಗೂ ಬಂದ್ಬಿಟ್ಟಿದ್ದೀವಿ ಅಂತ ಅಂತೂ ಇಂತೂ ಪೂರಿಗೆ ಬಂದ್ವಿ. ಪೂರಿ ರೈಲ್ವೆ ಸ್ಟೇಷನ್ ಒಂಥರ ಯುನಿಕ್ ಆಗಿದೆ, ಒಂಥರ ಚೆನ್ನಾಗಿದೆ. ಏನಂದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ ಟ್ರ್ಯಾಕ್ ಎಂಡ್ ಆಗಿ ಅಲ್ಲಿಂದನೇ ಪ್ಲಾಟ್ಫಾರ್ಮ್ ಮಾಡ್ಬಿಟ್ಟಿದ್ದಾರೆ. ಹೋಗೋದು ಏನು ಅಂತ ಲಿಟ್ರಲಿ ಐಡಿಯಾ ಇಲ್ಲ. ಇಬ್ರು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ರೆಂಟಲ್ ಬೈಕ್ಗಳು ಈಸಿಯಾಗಿ ಸಿಗುತ್ತೆ ಪೂರಿಲಿ ಅಂತ. ಸೊ ಯಾವ್ದೋ ಒಂದು ನಂಬರ್ಸ್ ಕಲೆಕ್ಟ್ ಮಾಡಿದ್ದೆ, ಅವ್ರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ನೋಡಿದ್ರೆ ಅವ್ರು ತಕ್ಷಣ ಕಾಲ್ ಪಿಕ್ ಮಾಡಿಬಿಟ್ಟು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಮ್ಗೆ ರೈಲ್ವೆ ಸ್ಟೇಷನ್ ಹತ್ರನೇ ಗಾಡಿ ಕೂಡ ತಂದು ಕೊಟ್ರು. ಈ ರೋಡಲ್ಲಿ ಹೋಗ್ತಿದೀವಲ್ಲ, ಈ ರೋಡ್ ಏನಂದ್ರೆ ಈ ರೀಸೆಂಟ್ ಆಗಿ ಇನಾಗ್ರೇಟ್ ಆಗಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ರೋಡಲ್ಲಿ ಹೋಗ್ತಿದ್ದಂಗೆನೆ ದೇವಸ್ಥಾನದ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಂಗಂತೂ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಗಾಡಿನ ಸೈಡಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ನಿಂತ್ಕೊಂಡು ನೋಡ್ತಿದ್ರೆ ಜನ ಎಷ್ಟು ದೂರ ನೋಡಿದ್ರೆ ಜನ ಕಾಣ್ತಿದ್ರು. ಆಮೇಲೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಐಡಿಯಾ ಇರ್ಲಿಲ್ಲ ನಮ್ಗೆ. ಇಲ್ಲಿ ಇಸ್ಕಾನ್ ಅವ್ರು ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಿದೆ. ನಾನು ಕೃಷ್ಣನ್ ನೋಡ್ಬೇಕಂದ್ರೆ ಇಷ್ಟು ಜನರ ಮಧ್ಯ ಹೋಗಿ ನುಗ್ಕೊಂಡು ಹೋಗ್ಬೇಕು. ಇವಾಗ ಎಲ್ಲಿ ಹೋಗೋದು ಏನಂತ ಗೊತ್ತಾಗ್ತಿಲ್ಲ. ಬನ್ನಿ ನೋಡೋಣ. ಯಾರೋ ಒಬ್ರು ಸುಂದರವಾದ ಕೃಷ್ಣನ್ ವಿಗ್ರಹ ನೆತ್ಕೊ ಬರ್ತಿದ್ರು, ಅದನ್ನು ಶೂಟ್ ಮಾಡ್ಕೊಂಡೆ. ಹಾಗೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಟನಲ್ ಏನಿದೆ AC ಟನಲ್, ಇಲ್ಲಿ ಕ್ಯೂ ಸಿಸ್ಟಮ್ ಅಂತ ಮಾಡಿದ್ದಾರೆ. ನಮ್ಮ ಮುಂದೆ ಅಂತೂ ಸಾವಿರಾರು ಜನನೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ಹೋಗಿ ನಿಂತ್ಕೊಂಡ್ವಿ. ಆಮೇಲೆ ಗೊತ್ತಾಗಿದ್ದು ನಂಗೆ ಇಲ್ಲಿ ಗ್ಯಾಜೆಟ್ಸ್ ಎಲ್ಲ ಏನೋ ಅಲೋ ಇಲ್ಲ ಅಂತ. ಹೊರಗಡೆ ಅದಕ್ಕಂತಾನೆ ಬಿಸ್ನೆಸ್ ಇದೆ, ಅಲ್ಲಿ ಹೋಗಿ ಪೇ ಮಾಡಿ ಅದನ್ನೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬರಬೇಕು. 5 ಅವರ್ ಕ್ಯೂ ಅಲ್ಲಿ ನಿಂತಿದ್ದು ನಾವು. ಒಳಗಡೆ ಹೋದ ತಕ್ಷಣ ಅದೆಲ್ಲ ಮರ್ತೋಯ್ತು, ಅಷ್ಟು ಕ್ಯೂಟ್ ಆಗಿತ್ತು ವಿಗ್ರಹಗಳೆಲ್ಲ. ಹಾಗೆ ದೇವಸ್ಥಾನದ ಆರ್ಕಿಟೆಕ್ಚರ್ನ ಕಣ್ ತುಂಬ್ಕೊಂಡ್ಬಿಟ್ಟು ಹೊರಗಡೆ ದೇವಸ್ಥಾನದ ಒಂದು ಎಂಟ್ರೆನ್ಸ್ ಅಲ್ಲಿ ಬಂದು ನಿಂತ್ಕೊಂಡು ಈ ವಿಡಿಯೋನ ಮಾಡಿದ್ದು. ಇದು ಹೊರಗಡೆ ಇರುವಂತಹ ಒಂದು ವಿಗ್ರಹ. ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಸೊ ನೀವು ನೋಡಿರ್ಬೋದು ಅಲ್ಲಿ ಹಾರ್ತಿರೋ ಬಾವುಟ, ಅದು ಗರ್ಭಗುಡಿ ದೇವ್ರದ್ದು. ಅಲ್ಲಿವರೆಗೂ ಕೂಡ ಕ್ಯೂ ಇರುತ್ತೆ, ಅಷ್ಟು ರಶ್ ಇರುತ್ತೆ ಪೂರಿ ಜಗನ್ನಾಥದಲ್ಲಿ. ಆ್ಯಂಡ್ ನೀವು ಒನ್ಸ್ ಗರ್ಭಗುಡಿ ಹತ್ರ ಹೋಗಿ ನಿಂತು ಆ ಕಣ್ಗಳನ್ನ ನೋಡಿದ್ರೆ ಸಾಕು ಕಳೆದೋಗ್ಬಿಡ್ತೀರಾ. ಒಂದು 5 ಮಿನಿಟ್ಸ್ ಮ್ಯಾಕ್ಸಿಮಮ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಬಟ್ ಅಷ್ಟು ಚೆನ್ನಾಗಿ ಸಿಗುತ್ತೆ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ವೈಸ್. ಹಾಗೆ ATMಗೆ ಹೋಗೋಣ ಅಂತ ಕೆನರಾ ಬ್ಯಾಂಕ್ ATMಗೆ ಹೋದ್ರೆ ಅಲ್ಲಿ ಡಿಸ್ಪ್ಲೇಯಲ್ಲಿ ಕೆನರಾ ಬ್ಯಾಂಕ್ಗೆ ಸುಸ್ವಾಗತ ಅಂತ ಕನ್ನಡದಲ್ಲಿ ಬರ್ತಿತ್ತು. ನೋಡಂತೂ ಸಖತ್ ಖುಷಿ ಆಗೋಯ್ತು. ಆಮೇಲೆ ಯೋಚನೆ ಮಾಡಿದೆ, ಕೆನರಾ ಬ್ಯಾಂಕ್ ಕೂಡ ಕರ್ನಾಟಕದೇ ಆಗಿರೋದ್ರಿಂದ ಕನ್ನಡದಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ. ಇದಾಗಿತ್ತು ನನ್ನ ಪುರಿಯ ಎಕ್ಸ್ಪೀರಿಯನ್ಸ್. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ, ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.